ಸೊ ಈಗಾಗಲೇ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಲವಾರು ವರ್ಷಗಳಿಂದ ಹೋರಾಟಗಳನ್ನು, ಜಂಟಿ ಹೋರಾಟಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದು ಇವತ್ತು ನಿನ್ನೆಯಿಂದಲ್ಲ, ಸುಮಾರು ಒಂದು 25-30 ವರ್ಷಗಳ ಒಂದು ಇತಿಹಾಸನೇ ಇದೆ ಈ ದೇಶದಲ್ಲಿ. 1990ರಲ್ಲಿ ಏನೊಂದು ಇಂದಿನ ನರಸಿಂಹರಾವ್ ಸರ್ಕಾರ ಒಂದು ಈ LPG ಪಾಲಿಸಿ ಅಂತ ಏನು ಕರಿತೀವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಹಾಗೂ ಇನ್ನಿತರ ಖಾಸಗೀಕರಣ ನೀತಿಗಳನ್ನೇನು ತೊಗೊಂಬಂದರು, ಆವತ್ತಿನಿಂದ ದಿನದಿಂದ ಅತ್ಯಂತ ಹೋರಾಟವನ್ನು ನಾವು ತೀವ್ರಗೊಳಿಸ್ಕೊಂಡು ಬಂದಿದ್ವಿ. ಆ ಎಲ್ಲ ಹೋರಾಟಗಳ ಮುಂದುವರಿಕೆಯಾಗಿ ಈಗ ನಾಡ್ದು ಏನು 20ನೇ ತಾರೀಕು, ಮೇ 20ನೇ ತಾರೀಕು ಒಂದು ಅಖಿಲ ಭಾರತ ಮುಷ್ಕರಕ್ಕೆ ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದೆ. ಆ ಒಂದು ಮುಷ್ಕರದ ಭಾಗವಾಗಿ ಕರ್ನಾಟಕದಲ್ಲೂ ಸಹ ನಾವು ಅದನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಮುಂದೆ ಹೋಗಿದ್ವಿ. ಮತ್ತು ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಏನೇ ಅವರು ಸಹ ನಮ್ಮ ಜೊತೆ ಸಹಭಾಗಿ ಸಂಘಟನೆಯಾಗಿ ನಿಂತ್ಕೊಂಡು ಈ ಒಂದು ಮುಷ್ಕರವನ್ನು ಗ್ರಾಮೀಣ ಪ್ರದೇಶದಲ್ಲೂ ಸಹ ಯಶಸ್ವಿಗೊಳಿಸಬೇಕು. ಬರೀ ಕೈಗಾರಿಕಾ ಪ್ರದೇಶ, ನಗರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇದನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಒಂದು ಪಣವನ್ನು ನಾವು ಈ ಸಂದರ್ಭದಲ್ಲಿ ತೊಟ್ಟಿದ್ವಿ. ಸೊ ಈಗಾಗಲೇ ನಮ್ಮ ಲೇಬರ್ ಕೋಡ್ ಬಗ್ಗೆ ಇಲ್ಲಿ ವಿಸ್ತೃತವಾಗಿ ಚರ್ಚೆ ಆಗಿದೆ. ಸೊ ಇವತ್ತಿನ ನಮ್ಮ ಬೇಡಿಕೆಗಳು ಕೇಂದ್ರ ಸರ್ಕಾರದಿಂದ ಒಂದು ಕೇಂದ್ರದ ನಮ್ಮ ಕಾರ್ಮಿಕ ಸಂಘಟನೆ 17 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಿದೆ. ಅದರಲ್ಲಿ ಲೇಬರ್ ಕೋಡು ಒಂದು ಪ್ರಧಾನವಾದ ಬೇಡಿಕೆ. ಅದರ ಜೊತೆಯಲ್ಲಿ ಇನ್ನಿತರ ಬೇಡಿಕೆಗಳಾಗಿ ಏನು ಈ ಒಂದು ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಏನು ಕರಿತೀವಿ, ಅಂದರೆ ಖಾಸಗೀಕರಣಗೊಳಿಸೋದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಮುಂದೆ ಹೋಗ್ತಾ ಇದೆ. ಎಲ್ಲ ಕೇಂದ್ರೋದ್ಯಮಗಳನ್ನು, ಪಬ್ಲಿಕ್ ಸೆಕ್ಟರ್ ಅಂತ ಏನು ಕರಿತೀವಿ, ಆ ಎಲ್ಲ ಒಂದು ಸಾರ್ವಜನಿಕ ಉದ್ಯಮಗಳನ್ನು ಅವರು ಮಾರಾಟ ಮಾಡ್ತಾ ಇದ್ದಾರೆ, ಬಿಡಿಗಾಸಿಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿ ಸಾಹೇಬ್ರೆ ಹೇಳ್ತಿದ್ದಾರೆ, ಬಿಸ್ನೆಸ್ ಮಾಡೋದು ನಮ್ಮ ಉದ್ದೇಶ ಅಲ್ಲ, ನಾವಿರೋದು ಅಂದರೆ ಸರ್ಕಾರ ಇರೋದು ಬಿಸ್ನೆಸ್ ಮಾಡೋದಕ್ಕಲ್ಲ, ಬಿಸ್ನೆಸ್ ಮಾಡೋದು ಖಾಸಗಿಯವರು ಮಾಡ್ತಾರೆ ಅಂಥೇಳಿ ಈ ದೇಶದಲ್ಲಿ ಜನರ ದುಡ್ಡಿನಿಂದ ಕಟ್ಟಿರ್ತಕ್ಕಂತಹ ಸಾರ್ವಜನಿಕ ಉದ್ಯಮಗಳನ್ನು ಖಾಸಗಿಯವರಿಗೆ ಬಿಡಿಗಾಸಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಬೇಡಿಕೆಯಲ್ಲಿ ಒಂದು ಪ್ರಧಾನವಾದಂಥ ಇನ್ನೊಂದು ಬೇಡಿಕೆ ಅಂತ ಹೇಳಿ ಖಾಸಗೀಕರಣ ನೀತಿಯನ್ನು ಕೈಬಿಡಬೇಕು. ಅದು BSNL ಇರ್ಬೋದು, HAL, BHEL ಮುಂತಾದಂತಹ ದೊಡ್ಡ ದೊಡ್ಡ ಉದ್ಯಮಗಳಿರ್ಬೋದು, ಡಿಫೆನ್ಸ್ ಇರ್ಬೋದು, ರಕ್ಷಣಾ ಕ್ಷೇತ್ರದಲ್ಲೂ ಸಹ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಖಾಸಗಿಯವರಿಗೆ ಮಣೆ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಖಾಸಗೀಕರಣ ನೀತಿಗಳೇನಿದೆ ಇದನ್ನು ಕೈ ಬಿಡಬೇಕು ಅಂತ ಕೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು, ಇವತ್ತು ಜನಸಾಮಾನ್ಯರಿಗೆ, ಎಲ್ಲ ವಿಭಾಗದ ಜನಸಾಮಾನ್ಯರಿಗೆ ಒಂದು ದೊಡ್ಡ ಕಂಟಕವಾಗಿ ಬಂದಿರೋದು ಬೆಲೆ ಏರಿಕೆ ನೀತಿ. ಕೇಂದ್ರ ರಾಜ್ಯ ಸರ್ಕಾರಗಳು ಒಬ್ಬರನ್ನೊಬ್ಬರು ಪೈಪೋಟಿ ಮಾಡೋ ರೀತಿಯಲ್ಲಿ ಬೆಲೆಗಳನ್ನು ಏರಿಸ್ತಾ ಇದ್ದಾರೆ. ಇವತ್ತಿನ ನಮ್ಮ ಬೇಡಿಕೆಯಲ್ಲಿ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಬೇಡಿಕೆಯನ್ನು ಸಹ ಇಟ್ಕೊಂಡು ನಾವು ಜನಸಾಮಾನ್ಯರ ಬಳಿಗೆ ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಬೆಲೆ ಏರಿಕೆಗೆ ತಕ್ಕಂತೆ ಇವತ್ತು ಏನು ನಮ್ಮ ಸಂಬಳಗಳು ಹೆಚ್ಚಳ ಆಗ್ತಾ ಇದೆ. ಅಲ್ಲಿ ಇಲ್ಲಿ ಸ್ವಲ್ಪ ಹೆಚ್ಚಳ ಆದರೂ ಸಹ ಅದು ಇನ್ನೊಂದು ರೀತಿಯಲ್ಲಿ, ಬೇರೆ ರೀತಿಯಲ್ಲಿ ಅದನ್ನು ಕಿತ್ಕೊಳ್ಳೋ ಥರದಲ್ಲಿ ಇವತ್ತು GSTಗಳಿರ್ಬೋದು, ಇನ್ನಿತರ ಬೇರೆ ಬೇರೆ ಸೆಸ್ಗಳಿರ್ಬೋದು, ಇವೆಲ್ಲವನ್ನೂ ಹಾಕ್ತಾ ಇದ್ದಾರೆ. ಅವರು 2 ರೂಪಾಯಿ ಕೇಂದ್ರದವರು ಜಾಸ್ತಿ ಮಾಡಿದರೆ ರಾಜ್ಯದವರು 2 ರೂಪಾಯಿ ಜಾಸ್ತಿ ಮಾಡ್ತಾರೆ. ಡೀಸೆಲಿಗಿರ್ಬೋದು, ಪೆಟ್ರೋಲಿಗಿರ್ಬೋದು, ಮೆಟ್ರೋ ದರ ಇಡೀ ದೇಶದಲ್ಲಿ ಅತ್ಯಂತ. ಇನ್ನೊಂದು ನಮ್ಮ ಪ್ರಧಾನವಾದ ಬೇಡಿಕೆ ಇದೆ, ವಿದ್ಯುತ್ ಶಕ್ತಿ ಕಾಯ್ದೆ 2022 ವಾಪಸ್ ತಗೋಬೇಕು ಅಂತ ಹೇಳಿ. ಅದಂತ ಹೇಳಿದರೆ ವಿದ್ಯುತ್ ಶಕ್ತಿ ಅನ್ನೋದು ಇವತ್ತು ಗಾಳಿ ನೀರಿನಷ್ಟೇ ಅನಿವಾರ್ಯವಾದಂಥ ವಸ್ತು. ಒಂದು ಕಾಲದಲ್ಲಿ ಯಾರೂ ಇದರಲ್ಲಿ ಬಂಡವಾಳ ತೊಡಗಿಸ್ತಾ ಇರಲಿಲ್ಲ, ಖಾಸಗಿಯವರು ಯಾರೂ ಬಂಡವಾಳ ತೊಡಗಿಸಲಿಲ್ಲ, ಯಾಕಂದರೆ ರಿಟರ್ನ್ಸ್ ಬರೋದು ಭಾಳ ಲೇಟ್. ಹಾಗಾಗಿ ಸರ್ಕಾರನೇ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಈ ಒಂದು ವಿದ್ಯುತ್ ಕ್ಷೇತ್ರದಲ್ಲಿ ಬಂಡವಾಳವನ್ನು ತೊಡಗಿಸಿದ್ದಾರೆ. ಆದರೆ ಇವತ್ತು ಅದನ್ನು ಬಿಡಿಗಾಸುಗಳಿಗೆ ಬೇರೆ ಬೇರೆ ನಗರಗಳಲ್ಲಿ ಖಾಸಗೀಕರಣಗೊಳಿಸ್ತಾ ಇದೆ. ಅದಾನಿ ಎನರ್ಜಿಗೆ ಕೊಡ್ತಾ ಇದ್ದಾರೆ, ಅದೇ ಥರದಲ್ಲಿ ಟಾಟಾ ಅವರಿಗೆ ಕೊಡ್ತಾ ಇದ್ದಾರೆ, SR ಅನ್ನೋ ಗ್ರೂಪಿಗೆ ಕೊಡ್ತಾ ಇದ್ದಾರೆ. ಸೊ ಈ ಥರ ನಗರ ಪ್ರದೇಶದಲ್ಲಿ ಎಲ್ಲ ಬಿಲ್ ಕಲೆಕ್ಟ್ ಮಾಡೋದಕ್ಕೆ ಮಾತ್ರ, ಸಪ್ಲೈ ಮಾಡೋದು, ಲೈನ್ ಎಳೆದಿರೋದು ಎಲ್ಲ ಸರ್ಕಾರದ ಲೆಕ್ಕದಲ್ಲಿ. ಆದರೆ ಬಿಲ್ ಕಲೆಕ್ಟ್ ಮಾಡಿ ಅದನ್ನು ಜೇಬಿಗೆ ಹಾಕ್ಕೊಳ್ಳೋದು ಇವತ್ತು ಖಾಸಗಿ ಸಂಸ್ಥೆಗಳು. ಹಾಗಾಗಿ ಈ ಒಂದು ವಿದ್ಯುತ್ ಕ್ಷೇತ್ರ ಏನಿದೆ ಇದನ್ನು ಖಾಸಗೀಕರಣಗೊಳಿಸಬಾರ್ದು. ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಗಲಾಟೆ ನೀವೇ ನೋಡಿದ್ದೀರಾ. ಏನು ಸ್ಮಾರ್ಟ್ ಮೀಟರ್ ಹೆಸರಲ್ಲಿ 2,500 ರೂಪಾಯಿ ಸ್ಮಾರ್ಟ್ ಮೀಟ್ರಿಗೆ 8,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಈ ಥರದಲ್ಲಿ ಎಲ್ಲ ಥರದಲ್ಲೂ ಗ್ರ್ಯಾಚ್ಯುಟಿ ಮತ್ತು ಪೆನ್ಷನ್ಗೋಸ್ಕರ ಯಾರು KEB ನೌಕರರು, ನಮ್ಮ ವಿದ್ಯುತ್ ಶಕ್ತಿ ನೌಕರರ ಪೆನ್ಷನ್ನು ಗ್ರ್ಯಾಚ್ಯುಟಿಗೋಸ್ಕರ 1 ಯೂನಿಟಿಗೆ 36 ಪೈಸವನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಈ ಥರದಲ್ಲಿ ಎಲ್ಲದಕ್ಕೂ ಸಹ ಜನಸಾಮಾನ್ಯರು ಇವತ್ತು ಹಣ ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಈ ವಿದ್ಯುತ್ ಶಕ್ತಿ ಕಾಯ್ದೆ ಏನಿದೆ ಇದನ್ನು ವಾಪಸ್ ತಗೋಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನು ನಡೀತಾ ಇದೆ ಇವತ್ತಿನ ದಿನ ಅಂತ ಹೇಳಿದರೆ, ರಾಜ್ಯ ಮತ್ತು ಕೇಂದ್ರದ ತಿಕ್ಕಾಟ. ನೀವೇ ಅನೇಕ ಸಂದರ್ಭದಲ್ಲಿ ಅದ್ರ ಬಗ್ಗೆ ಬರೆದಿದ್ದೀರಾ. ನಮ್ಮ ರಾಜ್ಯ ಸರ್ಕಾರನೂ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ GSTನಲ್ಲಿ ಹಣ ಬರ್ತಾ ಇಲ್ಲ, ಬೇರೆ ಥರದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂಥೇಳಿ ಅಲ್ಲೊಂದಷ್ಟು ಜಯ ಗಳಿಸುವುದನ್ನು ನೋಡಿದ್ದೀವಿ.
ಈ ಥರದಲ್ಲಿ ಒಂದು ಆರ್ಮ್ ಟ್ವಿಸ್ಟಿಂಗ್ ಅಂತ ಏನು ಕರಿತೀವಿ, ಕೇಂದ್ರ ಸರ್ಕಾರ ಈ ಒಂದು ಕಾರ್ಮಿಕ ಕೋಡನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯವಾಗದಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂಬಾಗಿಲಿಂದ ಅದನ್ನು ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕನ್ಕರೆಂಟ್ ಲಿಸ್ಟ್, ಸಹವರ್ತಿ ಪಟ್ಟಿಲಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಈಗ ನಾವು ಹಾಕಿದ್ವಿ ನ್ಯೂ ಎಜುಕೇಷನ್ ಪಾಲಿಸಿ, ಈ ಒಂದು ಶಿಕ್ಷಣ ನೀತಿ ಏನಿದೆ ಅದನ್ನು ಅನುಷ್ಠಾನ ಮಾಡಿದ್ರೆ ನಿಮಗೆ ದುಡ್ಡು ಕೊಡ್ತೀವಿ, ಅನುಷ್ಠಾನ ಮಾಡಲಿಲ್ಲ ಅಂದರೆ ಹಣ ಕೊಡೋದಿಲ್ಲ ಅಂಥೇಳಿ ಈ ಥರದಲ್ಲಿ ಆರ್ಮ್ ಟ್ವಿಸ್ಟಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಮೊನ್ನೆ ಸಹ ಈ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಆ ಕೋಡಲ್ಲಿರ್ತಕ್ಕಂಥ ವಿಚಾರಗಳನ್ನೇ ಬೇರೆ ಥರದಲ್ಲೇ ತಂದುಬಿಟ್ಟು ನೀವು ಅದನ್ನು ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಒತ್ತಡ ಹಾಕಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅನುದಾನ ಕೊಡೋದಿಲ್ಲ, ಇದಕ್ಕೆ ಕಟ್ ಮಾಡ್ತೀವಿ, ಅದಕ್ಕೆ ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರದ ಪರಿಸ್ಥಿತಿ ದೇಶದಲ್ಲಿ ಉದ್ಭವಿಸಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಏನು ಕೇಂದ್ರ ಸರ್ಕಾರದ ನಿಲುವುಗಳನ್ನು ನೀತಿಗಳನ್ನು ವಿರೋಧ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಅವರು ಪ್ರಣಾಳಿಕೆಯಲ್ಲೇ ಘೋಷಿಸಿಕೊಂಡಿರ್ತಕ್ಕಂಥ ಅನೇಕ ಬೇಡಿಕೆಗಳೇನಿದೆ, ಸ್ಕೀಮ್ ವರ್ಕರ್ಸು, ಆಶಾ, ಅಂಗನವಾಡಿ, ಬಿಸಿಯೂಟದವರಿಗೆ ವೇತನ ಹೆಚ್ಚಳದ ಬಗ್ಗೆ ಇರ್ಬೋದು, ಅದೇ ಥರದಲ್ಲಿ ಇನ್ನಿತರ ವಿಚಾರಗಳು ಇದನ್ನೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತು ಅದೆಲ್ಲವನ್ನು ಸಹ ಅವರು ಮೀರಿ ವಚನಭ್ರಷ್ಟರಾಗಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಇವತ್ತು ಬರೀ ಕೇಂದ್ರ ಸರ್ಕಾರದ ಮಾತ್ರ ಅಲ್ಲ, ರಾಜ್ಯ ಸರ್ಕಾರನೂ ಸಹ ಇವತ್ತು ಜನಪರವಾದಂಥ ನೀತಿಗಳನ್ನು ತೊಗೊಂಬರಬೇಕು. ಬರೀ ಗ್ಯಾರಂಟಿಯಿಂದಲೇ ನೀವು ತೇಲಾಡ್ತಿದ್ರೆ ಆಗೋದಿಲ್ಲ. ಬೇರೆ ಥರದಲ್ಲೂ ಸಹ ಸಮುದಾಯದ ಸಮಸ್ಯೆಗಳೇನಿದೆ ಇದನ್ನು ಪರಿಗಣಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ಸಹ ನಾವು 20ನೇ ತಾರೀಕು ಒಂದು ರಾಜ್ಯದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಖ್ಯಕ್ಕೆ ಹೋಗ್ತಾ ಇದ್ದೀವಿ. ಅತ್ಯಂತ ಉತ್ತಮ ರೀತಿಯಲ್ಲಿ ಸ್ಪಂದನೆ ನಮಗೆ ಕೈಗಾರಿಕಾ ಕಾರ್ಮಿಕರಲ್ಲಿ, ಅದೇ ಥರದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಸಿಗ್ತಾ ಇದೆ. ಅದಕ್ಕೆ ಪೂರ್ವಕವಾಗಿ ನಮ್ಮ ಬೇಡಿಕೆಗಳನ್ನು ತಗೊಂಡು ಜಿಲ್ಲಾ ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು 15 ಜಿಲ್ಲೆಗಳಲ್ಲಿ ಸಮಾವೇಶ ಮುಗಿದಿದೆ. ಈಗ ನಾಳೆನೂ ಸಹ ಒಂದು 4-5 ಜಿಲ್ಲೆಗಳಲ್ಲಿ ಸಮಾವೇಶ ನಡೀತಾ ಇದೆ. ಆ ಸಮಾವೇಶಗಳ ಮೂಲಕ ದೇಶದ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ, ಕಾರ್ಮಿಕರ ಮುಂದಿರ್ತಕ್ಕಂಥ ಸವಾಲುಗಳು ಇವೆಲ್ಲವನ್ನೂ ಸಹ ನಾವು ತಗೊಂಡು ಹೋಗ್ಬಿಟ್ಟು ಬರೋ ದಿನಗಳಲ್ಲಿ ಒಂದು ಕಾರ್ಮಿಕರ ಮತ್ತು ರೈತರ ಒಂದು ಬೃಹತ್ತಾದಂಥ ಹೋರಾಟವನ್ನು ನಾವು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅನ್ನೋ ಒಂದು ಮಹತ್ತರವಾದಂಥ ಉದ್ದೇಶದಿಂದ ಈ ಒಂದು ಮುಷ್ಕರವನ್ನು ನಾವು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಜನ.